ಕೊತ್ತಂಬರಿ ಸೊಪ್ಪನ್ನ ಸಾಮಾನ್ಯವಾಗಿ ನಾವು ಅಡಿಗೆಗೆ ಬಳಸ್ತೀವಿ. ಎಲ್ಲಾ ಅಡಿಗೆಗೂ ಕೂಡ ನಾವು ಕೊತ್ತಂಬರಿ ಸೊಪ್ಪನ್ನ ಬಳಸ್ತೀವಿ. ಹಾಗೇನೆ ಕೊತ್ತಂಬರಿ ಸೊಪ್ಪಿಂದ ಹೇರ್ ಕಲರ್ ಮತ್ತೆ ಹೇರ್ ಆಯಿಲ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ನಿಮಗೆ ಹೇರ್ ಫಾಲ್ ಇದ್ರೂ ಕೂಡ ಕಡಿಮೆಯಾಗುತ್ತೆ. ಈ ಥರ ಆಯಿಲ್‌ನ ರೆಡಿ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಯಾವುದಾದ್ರೂ ಸೊಪ್ಪು ತೊಗೋಬೋದು. ನೀವು ನಾಟಿಯಾದ್ರೂ ತೊಗೋಬೋದು, ಇಲ್ಲ ಫಾರಂ ಸೊಪ್ಪಾದ್ರೂ ತೊಗೋಬೋದು. ಆದಷ್ಟು ನಾಟಿನೇ ಬಳಸಿ, ಅವಾಗ ಚೆನ್ನಾಗಿರುತ್ತೆ. ಸೊಪ್ಪನ್ನ ನಾನು ಕ್ಲೀನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಬಳಸೋದ್ರಿಂದ ಅದರಲ್ಲಿ ಅದ್ಭುತವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಅದರಲ್ಲಿ ಜಾಸ್ತಿಯಾಗಿ ಪ್ರೋಟೀನು, ಕಬ್ಬಿಣಾಂಶ ಮತ್ತು ವಿಟಮಿನ್ ಸಿಯಿಂದ ಸಮೃದ್ಧವಾಗಿ ಕೂದಲು ಉದುರುವುದನ್ನು ತಡೆಗಟ್ಟಬಹುದು. ಬೇರು ಕೂಡ ತಲೆ ಕೂದಲಿನ ಬೇರು ಕೂಡ ಬಲಪಡಿಸಬಹುದು ಕೊತ್ತಂಬರಿ ಸೊಪ್ಪನ್ನು ಬಳಸೋದ್ರಿಂದ. ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಮಾಡಿ ಹಾಕೊಳ್ಳೋದ್ರಿಂದನೂ ಅಷ್ಟೇ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಇವಾಗ ಫಸ್ಟು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ಕೂದಲು ಜಾಸ್ತಿ ಇರೋರು ಕಡಿಮೆ ಇರೋರು ನೋಡಿಬಿಟ್ಟು ತೊಗೊಳ್ಳಿ. ಇವಾಗ ಕ್ಲೀನಾಗಿ ಒಂದು 2-3 ಸರಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಡ್ರೈ ಮಾಡ್ಕೋಬೇಕು. ನೀರಿರಬಾರ್ದು. ಯಾವುದಾದ್ರೂ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಈ ಥರ ನೀರನ್ನ ಚೆನ್ನಾಗಿ ಡ್ರೈ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಎಣ್ಣೆ ಇರುತ್ತೆ. ಇದನ್ನು ನೀವು ಯಾವಾಗ ಬೇಕು ಆವಾಗ ರೆಡಿ ಮಾಡಿಕೊಂಡು ಹಾಕೋಬೋದು. ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕಪ್ಪಾಗಿ, ಉದ್ದವಾಗಿ, ದಟ್ಟವಾಗಿ ಬೆಳೆಯುತ್ತೆ. ಇವಾಗ ಮಕ್ಕಳಿಗೆಲ್ಲ ಜಾಸ್ತಿಯಾಗಿ ಕೂದಲು ಉದುರೋ ಸಮಸ್ಯೆ ಇದ್ದೇ ಇರುತ್ತೆ. ಮಕ್ಕಳು ಓದುವಾಗ ಟೆನ್ಷನ್ಗೆಲ್ಲ ಜಾಸ್ತಿ ಕೂದಲು ಉದುರೋ ಸಮಸ್ಯೆ ಇರುತ್ತೆ. ಆದ್ದರಿಂದ ಈ ಥರ ಎಲ್ಲ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಮೆಂತ್ಯನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಹಾಕೊಳ್ಳೋದ್ರಿಂದನೂ ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಮೆಂತ್ಯ ಕಾಳನ್ನ ಆ್ಯಡ್ ಮಾಡಿಕೊಂಡು ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ನೀವು ಮಸ್ಟರ್ಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬಾದಾಮ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ನೀವು ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಯಾವುದಾದ್ರೂ ಒಂದು ಬಾಣಲಿಗೆ ಹಾಕ್ಬಿಟ್ಟು ಕುದಿಸ್ಕೋಬೇಕು. ನಾನೊಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕಬಾರ್ದು, ಬರೀ ಎಣ್ಣೆಯಲ್ಲೇ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು ಜೊತೆನೇ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಎಣ್ಣೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಗ್ರೀನಾಗಿರುತ್ತೆ ಎಣ್ಣೆ ಕಲರ್ ಕೂಡ. ಇದನ್ನು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ಫಸ್ಟು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೀಡಿಯಮ್ ಉರಿಯಲ್ಲಿ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. 10 ನಿಮಿಷ ಕಾಯಿಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ಕಾಯಿಸ್ಬೇಕು ಅಂತಲೇ ಇಲ್ಲ. ಚೆನ್ನಾಗಿ ಕುದಿ ಬಂದಮೇಲೆ ನೀವು ಸ್ಟವ್ ಆಫ್ ಮಾಡಬೇಡಿ. ನೋಡಿ ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಸೈಡಲ್ಲೆಲ್ಲ ಕುದೀತಾ ಇದೆ. ಚೆನ್ನಾಗಿ ಅದು ಮಧ್ಯದಲ್ಲಿ ಕುದಿ ಬರಬೇಕು. ಆವಾಗ ನಿಮಗೆ ಚೆನ್ನಾಗಿ ಕಾದಿರುತ್ತೆ. ನೋಡಿ ಈ ಥರ ಕುದಿ ಬರಬೇಕು. ಈ ಥರ ಕುದಿ ಬಂದಮೇಲೆ ನಿಮಗೆ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಹಾಗೇ ಬಿಟ್ಬಿಡಬೇಕು. ಬಾಣಲಿಯಲ್ಲಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದು ಬಿಸಿ ಇರುತ್ತಲ್ಲ ಅದರಲ್ಲೇ ಕಾಯಬೇಕು. ತುಂಬ ಹೊತ್ತು ಕಾಯಿಸಬೇಕು ಅಂತ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಥರ ಮಾಡೋದ್ರಿಂದ. ತಣ್ಣಗಾಗಲಿ ಅಷ್ಟರಲ್ಲಿ ಹೇರ್ ಕಲರ್ನ ರೆಡಿ ಮಾಡ್ಕೊಳ್ಳೋಣ. ಹೇರ್ ಕಲರ್ಗೂ ಅಷ್ಟೇ ನಿಮಗೆ ಎಷ್ಟು ಬೇಕು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ. ಕ್ಲೀನಾಗಿ ಫಸ್ಟ್ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ನಾವು ಪೇಸ್ಟ್ ಮಾಡಿ ಕೂಡ ತಲೆಗೆ ಹಾಕ್ಕೊಂಡು 30 ನಿಮಿಷ ಬಿಟ್ಟು ಆದಷ್ಟು ಮೈಲ್ಡ್ ಶಾಂಪಲ್ಲಿ ಕೂಡ ತೊಳ್ಕೊಬೋದು. ಕೂದಲು ಈ ಥರ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಕೊತ್ತಂಬರಿ ರಸನ ಕೂಡ ನೀವು ಹಾಗೆ ಯೂಸ್ ಮಾಡ್ಬೋದು. ಪೇಸ್ಟ್ ಹಾಕೋಕ್ಕಾಗಿಲ್ಲ ಅಂದರೆ ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಬರೀ ರಸನ ಕೂಡ ನೀವು ಯೂಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಮೈಲ್ಡ್ ಶಾಂಪಲ್ಲಿ ಯೂಸ್ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ನಿಮಗೆ ಕಡಿಮೆಯಾಗುತ್ತೆ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನಿಮಗೆ ಕೂದಲು ಉದುರೋ ಸಮಸ್ಯೆ ಬರೋದೇ ಇಲ್ಲ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಜಾಸ್ತಿ ವಿಟಮಿನ್ನು, ಪ್ರೋಟೀನು, ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಹೋಮ್ ರೆಮಿಡಿ. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ.
ರುಬ್ಕೊಂಡು ಆದ್ಮೇಲೆ ಇದನ್ನ ಸೋದಿಸ್ಕೋಬೇಕು. ಬಟ್ಟೆಯಲ್ಲಾದ್ರೂ ಸೋದಿಸ್ಕೋಬೋದು, ಇಲ್ಲ ಸ್ಟ್ರೈನರಲ್ಲಾದ್ರೂ ಕೂಡ ಸೋದಿಸ್ಕೋಬೋದು. ನಿಮಗೆ ಯಾವುದ್ರಲ್ಲಾಗುತ್ತೋ ಅದರಲ್ಲಿ ಸೋದಿಸ್ಕೊಳ್ಳಿ. ನೋಡಿ ಇವಾಗ ಸೋದಿಸ್ಕೊಳ್ತಾ ಇದ್ದೀನಿ. ಇದನ್ನ ಹಾಗೆ ಕೂಡ ಅಪ್ಲೈ ಮಾಡ್ಬೋದು. ನಾನು ಸೋದಿಸ್ಕೊಂಡು ಇದು ಕಲರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ನೀರು ಮಾತ್ರ ಸಪ್ರೇಟ್ ತಗೊಳ್ತಾ ಇದ್ದೀನಿ. ಇದು ಕಲರಿಗೆ. ಈ ಥರ ಮಾಡೋದ್ರಿಂದ ನಿಮಗೆ ಹಾಗೇನೆ ಬರೀ ಕಲರ್ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಕೊತ್ತಂಬರಿಯಲ್ಲಿ ತುಂಬ ವಿಟಮಿನ್, ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಕೂದಲಿಗೂ ತುಂಬ ಒಳ್ಳೆಯದು. ಇವಾಗ ರಸನ ತಗೊಂಡಿದ್ದೀನಿ. ರಸ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಸ್ವಲ್ಪ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೆಗೆದಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಕೂದಲು ಕಪ್ಪಾಗ್ತಾ ಬರುತ್ತೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಇದಕ್ಕೆ ಬೇಕಾದ್ರೆ ಮೆಹಂದಿ ಪುಡಿ ಕೂಡ ಯೂಸ್ ಮಾಡ್ಬೋದು. ಮೆಹಂದಿ ಬಳಸೋರು ನೀವು ಯಾವುದು ಕಲರ್ ಯೂಸ್ ಮಾಡ್ತೀರೋ ಅದನ್ನು ಕೂಡ ಅಪ್ಲೈ ಮಾಡಿ ಹಾಕೋಬೋದು. ಆದರೆ ಬೇರೆ ಬೇರೆ ಕಲರ್ ಬರುತ್ತಲ್ಲ ಅದು ಅಲ್ಲ, ನಾರ್ಮಲಾಗಿ ಮೆಹಂದಿಯಲ್ಲಿ ಬರುತ್ತಲ್ಲ ಆ ಕಲರ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಹೆನ್ನ ತಗೊಂಡಿದ್ದೀನಿ, ಬ್ಲ್ಯಾಕ್ ಕಲರು. ಇದನ್ನ ಬಳಸೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕಪ್ಪಾಗುತ್ತೆ. ಈ ಹೆನ್ನ ಬೇಸ್ ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಇವಾಗ ನೀರು ತಗೊಂಡಿದ್ದೀನಿ. ನಾನು ಫಸ್ಟೇ ರುಬ್ಬಿ ರಸ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ತೆಗೆದುಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡು ನೀವು ಮೆಹಂದಿ ಪುಡಿನಾದ್ರೂ ಕಲಿಸ್ಕೋಬೋದು. ಈ ಥರ ಬ್ಲ್ಯಾಕ್ ಹೆನ್ನ ಪುಡಿ ಆದ್ರೂ ಕೂಡ ಕಲಿಸ್ಕೋಬೋದು. ತುಂಬ ಚೆನ್ನಾಗಿ ಕಪ್ಪಾಗುತ್ತೆ. ಈ ಪುಡಿನ ಒಂದ್ಸರಿ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಲ್ಯಾಕ್ ಆಗುತ್ತೆ ಹೇರು, ಮತ್ತು ಹೇರ್ ಫಾಲ್ ಕೂಡ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ. ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ತೆಳುವಾಗಿ ಕಲಿಸ್ಕೊಂಡ್ರೆ ಕೂದಲಿಗೆಲ್ಲ ಕ್ಲೀನಾಗಿ ಇಳಿಯುತ್ತೆ. ನಾವು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಇವಾಗ ಕೂದಲು ತುಂಬ ತಿಕ್ಕಾಗಿರುತ್ತೆ. ತಿಕ್ಕಾಗಿರುವ ಕೂದಲಿಗೆ ಕ್ಲೀನಾಗಿ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಬೇಕು ಅಂದರೆ ಪುಡಿನೂ ಕೂಡ ಇನ್ನೂ ಆ್ಯಡ್ ಮಾಡ್ಕೋಬೋದು. ಇಲ್ಲ ಸಾಕಪ್ಪ ಅನ್ನೋರು ಇಷ್ಟರಲ್ಲೇ ನೀವು ಇದು ಮಾಡ್ಕೋಬೋದು. ಇದು ತುಂಬ ತೆಳುವಾಯಿತು, ಇನ್ನೂ ಸ್ವಲ್ಪ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಡಿ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಮುಚ್ಚಿಟ್ಕೋಬೇಕು. ಜಾಸ್ತಿ ಹೊತ್ತು ಕಲಸಿ ಇಡಬಾರ್ದು. ಬರೀ ಅರ್ಧ ಗಂಟೆ ಇದ್ದರೆ ಸಾಕು. ಇದಕ್ಕೆ ನೀವು ಅಲೋವೆರಾ ಜೆಲ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಬಳಸೋದ್ರಿಂದ ಕೂದಲು ಇನ್ನೂ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಗೋಕ್ಕೋಸ್ಕರ ಅಲೋವೆರಾ ಜೆಲ್ನ ಬಳಸ್ತೀವಿ. ಇಲ್ಲ ದಾಸವಾಳ ಎಲೆಯನ್ನು ಕೂಡ ರುಬ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಇವಾಗ ಅರ್ಧ ಗಂಟೆ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡಿ ಪಕ್ಕಕ್ಕೆ. ಇವಾಗ ಎಣ್ಣೆ ಕೂಡ ತಣ್ಣಗಾಗಿದೆ. ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಸೋದಿಸ್ಕೊಳ್ತಾ ಇದ್ದೀನಿ ಒಂದು ಬಾಟ್ಲಿಗೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೇರ್ ಕಲರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಈ ಎಣ್ಣೆನ ನೀವು ಹೇರ್ ಕಲರ್ ಯೂಸ್ ಮಾಡಿದ್ಮೇಲೆ ಅಪ್ಲೈ ಮಾಡ್ಕೋಬೇಕು. ಇದೇ ಹೇರ್ ಕಲರ್ನ ಯೂಸ್ ಮಾಡಬೇಕು ಅಂತನಿಲ್ಲ. ನೀವು ಈ ಮೆಹಂದಿ ಹಾಕ್ಕೊಂಡೋಗಿ ಕೂಡ ಈ ಎಣ್ಣೆನ ಯೂಸ್ ಮಾಡ್ಬೋದು. ನಾರ್ಮಲಾಗಿ ನೀವು ಎಣ್ಣೆ ಬೇರೆ ಬೇರೆ ಟೈಮಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಏಕೆಂದರೆ ಇದು ಬರೀ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಹಾಕ್ಕೊಂಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು ತುಂಬ ಹೊತ್ತು ಕೂಡ ಕುದಿಸ್ಕೋಬಾರ್ದು. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಕುದಿಸ್ಕೊಂಡು ಹಾಗೆ ಸ್ಟೌವಲ್ಲಿ ಬಿಟ್ಟ ಮೇಲೆ ಎಣ್ಣೆ ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೋಬೇಕು. ನೋಡಿ ನಾನು ಇವಾಗ ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಾಗಿದೆ ಅಂತ. ಹಾಗೆ ತಲೆ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ಇದನ್ನ ತಲೆಗೆ ಹಾಕ್ಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೂದಲು ತುಂಬ ಬಿಳಿ ಕೂದಲಿದೆ, ಆದರೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಜಾಸ್ತಿಯಾಗಿ ಒಳಗಡೆ ಬಿಳಿ ಕೂದಲಿನ ಸಮಸ್ಯೆ ಇದೆ. ಇವಾಗ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಬಿಳಿ ಕೂದಲು ಜಾಸ್ತಿ ಇರುತ್ತೋ ಫುಲ್ ಎಲ್ಲವೂ ಅಪ್ಲೈ ಮಾಡ್ಕೊಳ್ಳಿ. ನೀವು ಮೆಹಂದಿ ಹಾಕಿದಾಗ ಕೂದಲು ಬ್ರೌನ್ ಕಲರ್ ಬರುತ್ತೆ. ಇದನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. 100% ಕೂದಲು ಕಪ್ಪಾಗುತ್ತೆ ಈ ಹೆನ್ನ ಪುಡಿನ ಬಳಸೋದ್ರಿಂದ. ಇವಾಗ ಕ್ಲೀನಾಗಿ ಕೂದಲಿಗೆ ಅಪ್ಲೈ ಮಾಡಿಬಿಟ್ಟು 2 ಗಂಟೆ ಹಾಗೆ ಬಿಟ್ಬಿಡಬೇಕು. 2 ಗಂಟೆ ಆದಮೇಲೆ ತೊಳೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಾರ್ಕ್ ಆಗಿ ಕಪ್ಪಾಗಿದೆ ಅಂತ.
ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದು ಕೊತ್ತಂಬರಿ ರಸನ ಬಳಸಿರೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಒಳ್ಳೆ ಒಂದು ಕಲರ್ ಬಂದಿದೆ. ಇವಾಗ ತಲೆ ತೊಳ್ಕೊಂಡು ಆದ್ಮೇಲೆ ಇದೇ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಈ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಶಾಂಪ್ ಮಾಡ್ಕೊಳ್ಳಿ. ನೀವು ಮನೇಲಿ ಯಾವ ಶಾಂಪು ಬಳಸ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.